ನಿನಗಾಗಿ ಭಾಗ 35. ಅವನು ಅವಳ ಹತ್ತಿರ ಬರುತ್ತಿದ್ದಾನೆ. ಅವಳಿಗೂ ಕೂಡ ತುಂಬ ಖುಷಿಯಾಗುತ್ತಿದೆ. ಇತ್ತೀಚೆಗೆ ವಿಕ್ರಮ್ ತುಂಬ ಇಷ್ಟ ಆಗುತ್ತಾನೆ ಅವಳಿಗೆ. ಇಬ್ಬರ ಕಣ್ಣುಗಳು ಒಂದು ಹೊಸ ರೀತಿಯ ಮಿಂಚು ಇರುತ್ತದೆ. ಅವನು ಹತ್ತಿರ ಬರುತ್ತಿದ್ದಂತೆ ಇವಳ ಎದೆಬಡಿತ ಜಾಸ್ತಿ ಆಗುತ್ತದೆ. ಅವನನ್ನು ನೋಡುತ್ತಾ ಕಳೆದು ಹೋಗುತ್ತಾಳೆ. ಅವನು ಕೂಡ ಇವಳನ್ನು ಮುದ್ದಾಡಬೇಕು ಅಂತ ಹತ್ತಿರ ಬರುತ್ತಿದ್ದಾನೆ. ಮಂಚದ ಮೇಲೆ ಬಂದು ಕೂರುತ್ತಾನೆ ಅವಳ ಪಕ್ಕ. ತನ್ನ ಕೈಗಳಿಂದ ಅವಳ ಕೆನ್ನೆಗಳನ್ನು ಮುಟ್ಟುತ್ತಾನೆ. ಅವಳು ಕೂಡ ನಗುತ್ತಾ ಕುಳಿತಿರುತ್ತಾಳೆ. ಅವಳ ಮುಂಗುರುಳು ಮುಂದೆ ಬರುತ್ತಿದೆ. ಅದನ್ನು ಅವಳ ಕಿವಿಯ ಹಿಂದೆ ಸಿಗಿಸುತ್ತಾನೆ. ಅವಳ ಹಣೆಯ ಮೇಲೆ ಪ್ರೀತಿಯ ಸಿಹಿ ಮುತ್ತನ್ನು ಕೊಡುತ್ತಾನೆ. ಸ್ವಲ್ಪ ಕ್ಷಣಗಳು ಇಬ್ಬರ ಕಣ್ಣುಗಳು ಪರಸ್ಪರ ಒಂದಾಗುತ್ತದೆ. ಆ ಕಣ್ಣುಗಳಲ್ಲಿ ಆಸೆ ಇರುತ್ತದೆ. ಅವನಿಗೆ ಅವಳ ಮೇಲೆ ಸಾಗರದಷ್ಟು ಪ್ರೀತಿ ಆ ಕಣ್ಣುಗಳಲ್ಲಿ ಕಾಣುತ್ತಿರುತ್ತದೆ. ಅವಳು ಕಳೆದು ಹೋಗುತ್ತಾಳೆ. ಇಷ್ಟೊಂದು ಪ್ರೀತಿಯಲ್ಲಿ ನಾನು ಜೀವನ ಪರ್ಯಂತ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ನನ್ನಷ್ಟು ಅದೃಷ್ಟ ಇನ್ಯಾರೂ ಮಾಡಿರುವುದಿಲ್ಲ. ಆದರೆ ಇದನ್ನು ನಾನು ಬಿಟ್ಟು ಹೋಗಬೇಕೇನೋ ಅಂತ ತನಗೆ ತಾನೇ ಬೇಸರ ಮಾಡಿಕೊಳ್ಳುತ್ತಿರುತ್ತಾಳೆ. ಅವಳ ಬಾಡಿದ ಮುಖವನ್ನು ಗಮನಿಸಿದ ವಿಕ್ರಮ್ ಕಣ್ಣುಗಳಲ್ಲೇ ಏನಾಯಿತು ಅಂತ ಕೇಳುತ್ತಾನೆ. ಅವಳು ಏನೂ ಇಲ್ಲ ಅಂತ ತಲೆ ಅಲ್ಲಾಡಿಸುತ್ತಾಳೆ. ನಂತರ ಅವಳು ಅವನ ಹಣೆಗೆ ಪ್ರೀತಿಯ ಮುತ್ತನ್ನು ಕೊಡುತ್ತಾಳೆ. ಇಬ್ಬರು ತುಂಬ ಗಟ್ಟಿಯಾಗಿ ಒಬ್ಬರನ್ನೊಬ್ಬರು ತಬ್ಬಿಕೊಳ್ಳುತ್ತಾರೆ. ತಮ್ಮ ಪ್ರೀತಿಯನ್ನು ಈ ರೀತಿ ವ್ಯಕ್ತಪಡಿಸುತ್ತಿರುತ್ತಾರೆ. ಇವನು ಸಂಪೂರ್ಣವಾಗಿ ಶರ್ಟ್ಲೆಸ್ ಆಗಿರುವುದರಿಂದ ಅವನ ದೇಹದ ಬಿಸಿ ಇವಳ ದೇಹಕ್ಕೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿರುತ್ತದೆ. ಅವಳು ಕೂಡ ತುಂಬ ತೆಳುವಾದ ಟ್ರಾನ್ಸ್ಪರೆಂಟ್ ನೈಟಿಯನ್ನು ಹಾಕಿರುತ್ತಾಳೆ. ಇಬ್ಬರು ತುಂಬ ಸಮಯದವರೆಗೆ ಆ ದೇಹದ ಬಿಸಿಯನ್ನು ತೆಗೆದುಕೊಳ್ಳುತ್ತಿರುತ್ತಾಳೆ. ಇದೇ ಮೊದಲ ಬಾರಿ ಅವನ ಎದುರಿಗೆ ಅವಳು ಅವನಿಗೆ ಮುತ್ತನ್ನು ಕೊಡುತ್ತಿರುವುದು. ಅವನು ಮಲಗಿದಾಗ ತುಂಬ ಬಾರಿ ಕೊಟ್ಟಿದ್ದಾಳೆ. ಆದರೆ ಅದರ ಅನುಭವ ಅವನಿಗೆ ಅಷ್ಟೊಂದು ಇಲ್ಲ. ಈಗ ಅವನ ಕಣ್ಣ ಮುಂದೆ ಅವನಿಗೆ ನಿರಂತರವಾಗಿ ಮುತ್ತುಗಳನ್ನು ಕೊಡುತ್ತಿರುತ್ತಾಳೆ. ಅವನ ಕೆನ್ನೆಗೆ, ಕಣ್ಣುಗಳಿಗೆ, ಮೂಗಿನ ಮೇಲೆ, ನಂತರ ಅವನ ಕತ್ತಿನ ಹತ್ತಿರ, ಅವನ ಶೋಲ್ಡರ್ ಬಳಿ ತುಂಬ ಮೃದುವಾಗಿ ಮುತ್ತುಗಳನ್ನು ಒಂದಾದ ಮೇಲೆ ಒಂದರಂತೆ ಕೊಡುತ್ತಿದ್ದಾಳೆ. ಅವನಿಗೆ ಒಂದು ರೀತಿ ರೋಮಾಂಚನ ಆಗುತ್ತಿದೆ. ಇದು ಹೊಸ ಅನುಭವ. ನನ್ನ ಪ್ರೀತಿಯ ಆರಾಧ್ಯ ದೇವತೆ ನನಗೆ ಇಷ್ಟೊಂದು ಮುತ್ತು ಕೊಟ್ಟರೆ, ನನ್ನನ್ನು ಮುದ್ದಿಸಿದರೆ, ನನ್ನಷ್ಟು ಅದೃಷ್ಟ ಇನ್ನೊಬ್ಬರು ಇಲ್ಲ ಅಂತ ಅವನು ಭಾವಿಸಿಕೊಳ್ಳುತ್ತಿದ್ದಾನೆ. ಅವನು ಕೂಡ ಅವಳು ಕೊಡುತ್ತಿರುವ ಮುತ್ತುಗಳ ಸುಖವನ್ನು ಅನುಭವಿಸುತ್ತಿರುತ್ತಾನೆ. ಕಣ್ಣನ್ನು ಮುಚ್ಚಿಕೊಂಡಿರುತ್ತಾನೆ. ಅವಳು ಅವನ ದೇಹದ ಎಲ್ಲ ಭಾಗಗಳಿಗೂ ಮುತ್ತನ್ನು ಕೊಡುತ್ತಾಳೆ ನಿರಂತರವಾಗಿ. ಅವನು ಆ ಸುಂದರವಾದ ಕ್ಷಣದ ಅನುಭವವನ್ನು ತೆಗೆದುಕೊಳ್ಳುತ್ತಿರುತ್ತಾನೆ. ಅವಳ ಮುತ್ತುಗಳಿಂದ ಅವನ ಬೆಳ್ಳನೆಯ ಮೈ ಈಗ ಕೆಂಪಾಗುತ್ತದೆ. ಅವನು ಕೂಡ ನಿರಂತರವಾಗಿ ಅವಳಿಗೆ ಮುತ್ತನ್ನು ಕೊಡಲು ಆರಂಭಿಸುತ್ತಾನೆ. ಅವಳ ಕತ್ತಿಗೆ ಎದೆಯ ಹತ್ತಿರ ಕೊಡಬೇಕಾದಾಗ ಅವಳು ಅವನ ತಲೆಯ ಕೂದಲಿನ ಮೇಲೆ ಕೈ ಆಡಿಸುತ್ತಿರುತ್ತಾಳೆ. ಯಾವಾಗಲೂ ಅವನನ್ನು ದೂರ ತಳ್ಳುತ್ತಿದ್ದವಳು ಇಂದು ಅವನೇ ನನ್ನ ಹತ್ತಿರ ಬರಲಿ ಅಂತ ಅಪೇಕ್ಷೆ ಮಾಡುತ್ತಿದ್ದಾಳೆ. ಅವನು ತುಂಬ ಎಕ್ಸೈಟ್ ಆಗಿದ್ದಾನೆ ಅವಳಲ್ಲಿ ಕಳೆದು ಹೋಗಲು. ನಂತರ ಅವಳ ಹೊಟ್ಟೆಯ ಮೇಲೆ ಮುತ್ತುಗಳನ್ನು ಕೊಡಲು ಆರಂಭಿಸುತ್ತಾನೆ. ಸಡನ್ನಾಗಿ ಅವನ ಮನಸ್ಸಿನಲ್ಲಿ ಒಂದು ಹೊಸ ಆಲೋಚನೆ ಮೂಡುತ್ತದೆ. ಅವನು ಮೇಲೆ ಎದ್ದು ಕೂರುತ್ತಾನೆ. ಅವಳು ಕಣ್ಣು ಮುಚ್ಚಿಕೊಂಡಿರುತ್ತಾಳೆ. ಇವನ ಮೂಮೆಂಟ್ ತನ್ನ ದೇಹದ ಮೇಲೆ ಇಲ್ಲ ಅನ್ನೋದು ಸ್ವಲ್ಪ ಕ್ಷಣಕ್ಕೆ ಅವಳಿಗೆ ತಿಳಿದು ಕಣ್ಣನ್ನು ತೆಗೆದು ನೋಡುತ್ತಾಳೆ. ಅವನು ಕುಳಿತುಕೊಂಡು ಅವಳ ಹೊಟ್ಟೆ ಕಡೆಗೆ ನೋಡುತ್ತಿರುತ್ತಾನೆ. ಅವನ ಭುಜವನ್ನು ಮುಟ್ಟಿ ಏನಾಯಿತು ಅಂತ ಕಣ್ಣಿನಲ್ಲಿ ಕೇಳುತ್ತಾಳೆ. ಅವನು ಏನೂ ಇಲ್ಲ ಅಂತ ಮೇಲೆ ಹೇಳಲು ಪ್ರಯತ್ನಿಸುತ್ತಿರುತ್ತಾನೆ. ಆಗ ಅವಳು ಅವನನ್ನು ತನ್ನ ಬಳಿ ಎಳೆದುಕೊಂಡು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ. ಅವನ ಕಿವಿಯಲ್ಲಿ ಪುನಃ ಹೇಳುತ್ತಾಳೆ, ಏನಾಯಿತು, ಯಾಕೆ ಎದ್ದಿದ್ದು ಮೇಲೆ ಅಂತ. ನಾನು ಏನಾದರೂ ತಪ್ಪು ಮಾಡಿದನಾ?
ಅನ್ನುವ ಪ್ರಶ್ನೆ ಕೇಳಿದಾಗ ಅವನು ತಪ್ಪು ನಿನ್ನದಲ್ಲ, ನನ್ನ ಹಣೆ ಬರಹದ್ದು ಅಂತ ಹೇಳುತ್ತಾನೆ. ಈ ಸಮಯದಲ್ಲಿ ನಮ್ಮಿಬ್ಬರ ದೈಹಿಕ ಕ್ರಿಯೆ ನಡೆದರೆ ಮಗುವಿಗೆ ತೊಂದರೆ ಆಗುತ್ತದೆ ಅಲ್ಲವೇ? ನಾನು ಮರೆತೇ ಬಿಟ್ಟಿದ್ದೇನೆ. ಈ ಮಗುವಿನ ಅಪ್ಪ ನಿನ್ನ ಗೆಳೆಯ ವಿಕ್ಕಿ ಅಲ್ಲವೇ? ನೀವಿಬ್ಬರು ಪ್ರೀತಿಸುತ್ತಾ ಇದ್ದೀರಾ ಅಂತ. ಏನೂ ಹೇಳದೆ ಅವನು ಹೊರಗೆ ಹೊರಟು ಹೋಗುತ್ತಾನೆ. ಬಟ್ಟೆಗಳನ್ನು ಹಾಕಿಕೊಂಡು. ಅಲ್ಲಿ ಅವನ ಆಫೀಸ್ ರೂಮ್ ಒಂದು ಇರುತ್ತದೆ. ತನ್ನ ಕೆಲಸದಲ್ಲಿ ಬ್ಯುಸಿಯಾಗಲು ಪ್ರಯತ್ನಿಸುತ್ತೇನೆ, ಆದರೆ ಆಗುವುದಿಲ್ಲ. ತುಂಬ ಸಿಗರೇಟ್ಗಳನ್ನು ಬಳಸಿ ಸ್ಮೋಕ್ ಮಾಡುತ್ತಾನೆ. ತುಂಬ ಪ್ಯಾಕ್ಗಳನ್ನು ಖಾಲಿ ಮಾಡುತ್ತಾನೆ. ಲೆಕ್ಕವಿಲ್ಲ ಅವನಿಗೆ. ಎಲ್ಲ ಮುಗಿದು ಹೋಯಿತು. ಇನ್ನು ನನ್ನ ಬದುಕಿನಲ್ಲಿ ಖುಷಿ ಅನ್ನುವುದು ಇಲ್ಲ. ಮಗು ಅವಳದಾದರೇನು ನನ್ನದಾದರೇನು, ಅದಕ್ಕೆ ಹೆಚ್ಚು ಕಡಿಮೆ ಆದರೆ ಅಂತ ಅವನು ಮುಂಜಾಗ್ರತೆ ಕ್ರಮವಾಗಿ ಹೊರಗೆ ಬಂದಿದ್ದು. 2 ದಿನದಲ್ಲಿ ವಿಕ್ಕಿ ಬರುತ್ತಾನೆ. ಆನಂತರ ಅವಳು ಶಾಶ್ವತವಾಗಿ ಅವನ ಜೊತೆ ಹೊರಟು ಹೋಗುತ್ತಾಳೆ. ನನ್ನನ್ನು ಒಂಟಿ ಮಾಡಿ ಸ್ವಲ್ಪ ದಿನದಲ್ಲಿ ಬಂದು ನನ್ನ ಬದುಕನ್ನು ಬದಲಾಯಿಸಿದಳು. ಒಂದು ಒಳ್ಳೆಯ ರೀತಿ ಪ್ರೀತಿ ಅಂದರೆ ಏನು ಅದನ್ನು ಕಲಿಸಿಕೊಟ್ಟಳು. ಆ ಪ್ರೀತಿಯನ್ನು ಅವಳಿಗೆ ತೋರಿಸಲು ನನ್ನ ಕೈಯಲ್ಲಿ ಸಾಧ್ಯವಾಗುತ್ತಿಲ್ಲ. ನಾನು ಇಷ್ಟೊಂದು ಅಸಹಾಯಕ ಜೀವನದಲ್ಲಿ ಎಂದೂ ಕೂಡ ಆಗಿರಲಿಲ್ಲ. ನನ್ನ ತಾಯಿ ನನ್ನನ್ನು ಬಿಟ್ಟು ತಂಗಿ ಮತ್ತು ಅಣ್ಣನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಆ ಸಂದರ್ಭದಲ್ಲೂ ಕೂಡ ನಾನು ಇಷ್ಟು ಕುಗ್ಗಿರಲಿಲ್ಲ. ಆದರೆ ಇಂದು ಸಂಪೂರ್ಣವಾಗಿ ಕುಗ್ಗಿ ಎಲ್ಲ ದಾರಿಗಳನ್ನು ಹುಡುಕಿದೆ. ಆದರೆ ಅವಳನ್ನು ಉಳಿಸಿಕೊಳ್ಳಲು ಯಾವ ದಾರಿಯೂ ಕಾಣಿಸುತ್ತಿಲ್ಲ. ಅವನು ಸಂಪೂರ್ಣವಾಗಿ ಡೌನ್ ಆಗಿದ್ದಾನೆ. ಅವನ ಸಹಾಯಕ್ಕೆ ಯಾರಾದರೂ ಬೇಕು. ಅವನ ಬಾಲ್ಯದ ಗೆಳೆಯ ಗಿರಿಗೆ ಅವನು ಫೋನ್ ಮಾಡಿದ. ನನಗೆ ತುಂಬ ಸುಸ್ತಾಗುತ್ತಿದೆ, ಯಾವುದೇ ದಾರಿ ಕಾಣುತ್ತಿಲ್ಲ, ಬೇಗ ನನ್ನ ರೆಸಾರ್ಟ್ಗೆ ಬಾ, ನಾನು ಸ್ಟಡಿ ರೂಮಿನಲ್ಲಿ ಇದ್ದೇನೆ ಅಂತ ಹೇಳಿದ. ಗಿರಿ ಇವನ ಬಾಲ್ಯದ ಗೆಳೆಯ. ಬಾಲ್ಯದಿಂದಲೂ ಕೂಡ ಇವನ ಜೊತೆಯಲ್ಲಿ ಇದ್ದಾನೆ. ಈಗಲೂ ಕೂಡ ಕಂಪನಿಯಲ್ಲಿ ಒಂದು ಒಳ್ಳೆಯ ಪ್ರತಿಷ್ಠಿತ ಪೋಸ್ಟ್ನಲ್ಲಿ ಇದ್ದಾನೆ. ತುಂಬ ಒಳ್ಳೆಯವನು. ವಿಕ್ರಮ್ಗೆ ಏನೇ ಸಹಾಯ ಬೇಕಾದರೂ ಎಲ್ಲವನ್ನೂ ಮಾಡುತ್ತಾನೆ. ಬೆಸ್ಟ್ ಫ್ರೆಂಡ್ಗಿಂತ ಅವನು ಅಪ್ಪನ ರೀತಿ. ಅವನಿಗೆ ತನ್ನ ಎಲ್ಲ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಬಹುದು. ಅವನು ಯಾವ ಸಹಾಯ ಬೇಕಾದರೂ ಮಾಡುತ್ತಾನೆ, ಹಿಂದೆ ಮುಂದೆ ನೋಡದೆ. ಒಮ್ಮೊಮ್ಮೆ ಇದು ಯಾವುದೋ ಒಂದು ಜನ್ಮದ ಅನುಬಂಧ ಅಂತ ಅನಿಸುತ್ತದೆ. ಅವರಿಬ್ಬರು ಅಷ್ಟು ಕ್ಲೋಸ್ ಆಗಿರುತ್ತಾರೆ. ಆಫೀಸ್ನ ಯಾವುದೇ ಕೆಲಸವಾದರೂ ಗಿರಿ ನೋಡಿದ್ದಾರೆ. ಆ ಫೈಲ್ ಅನ್ನು ಅಂದರೆ ವಿಕ್ರಮ್ ಕಣ್ಣು ಮುಚ್ಚಿಕೊಂಡು ಸೈನ್ ಮಾಡುತ್ತಾನೆ. ಅಷ್ಟೊಂದು ನಂಬಿಕೆ ಗಿರಿಯ ಮೇಲೆ. ವಿಕ್ರಮ್ಗೆ ಮದುವೆಯಾದ ಮೇಲೆ ಆಫೀಸ್ಗೆ ಹೋಗುವುದು ತೀರಾ ಕಡಿಮೆ ಆಗಿತ್ತು. ಮೊದಲು ದಮಯಂತಿಯೊಂದಿಗೆ ಹೇಗೆ ಕಷ್ಟ ಕೊಡಬೇಕು ಅಂತ, ಆನಂತರ ತನಗೆ ತಿಳಿಯದಂತೆ ಅವಳ ಮೇಲೆ ಹೊಸ ಭಾವನೆಗಳು ಶುರುವಾಗುತ್ತಿತ್ತು. ನಂತರ ಪ್ರೀತಿ ಶುರುವಾಯಿತು. ಇದರ ಜೊತೆಯಲ್ಲಿ ಮನೆಯಲ್ಲಿ ಅಮ್ಮನ ಕೋಪ. ದಮಯಂತಿಯನ್ನು ನಾನು ಪ್ರೀತಿಸಲು ಶುರು ಮಾಡಿದ್ದೇನೆ. ಅವಳು ಹೇಳಿದ ಹಾಗೆ ಕೇಳುತ್ತೇನೆ, ಅವಳಿಗೆ ತುಂಬ ಕೇರ್ ಮಾಡುತ್ತೇನೆ ಅಂತ ನನ್ನ ತಾಯಿಯ ಕೈಯಲ್ಲಿ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇದರಿಂದ ನನ್ನ ಜೊತೆ ಸರಿಯಾಗಿ ಇಲ್ಲ ಅವರು. ಇದರಿಂದ ನಾನು ಆಫೀಸ್ಗೆ ತೀರಾ ಕಡಿಮೆ ಹೋಗುವುದು. ಕೇವಲ ಇಂಪಾರ್ಟೆಂಟ್ ವಿಷಯವಾಗಿದ್ದರೆ ಮಾತ್ರ ಹೋಗುವುದು. ಎಲ್ಲ ಕೆಲಸವನ್ನು ನನ್ನ ಆಪ್ತ ರಕ್ಷಕ, ನನ್ನ ಆಪ್ತ ಮಿತ್ರ ಗಿರಿ ಮಾಡುವುದು. ಅಮ್ಮ ತುಂಬ ಸಲ ನಮ್ಮಿಬ್ಬರನ್ನು ದೂರ ಮಾಡಲು ಪ್ರಯತ್ನಿಸುತ್ತಿದ್ದಾಳೆ. ಗಿರಿ ಇದ್ದರೆ ನಾನು ಇನ್ನೊಬ್ಬರಿಂದ ಮೋಸ ಹೋಗಲು ಅವನು ಬಿಡುವುದಿಲ್ಲ. ನನ್ನ ತಾಯಿ ನನ್ನ ಜೊತೆ ನನಗೆ ತಿಳಿಯದೆ ಅಣ್ಣನಿಗೆ ಮತ್ತು ತಂಗಿಗೆ ತುಂಬ ಶೇರ್ಗಳು ಸಿಗಲಿ ಅಂತ ಸಹಿ ಮಾಡಿಸಿಕೊಂಡಿದ್ದಾಳೆ ನನ್ನಿಂದ. ಆಗ ಗಿರಿ ಮಾಡಬೇಡ ಅಂತ ಹೇಳಿದ್ದ. ನಾನು ಕೇಳಲಿಲ್ಲ, ಮಾಡಿದೆ. ನಂತರ ಅಪ್ಪ ನನ್ನನ್ನು ಹೊಡೆದರು. ಇದೆಲ್ಲ ನಿನಗೆ ನಿನ್ನ ತಾತ ಕೊಟ್ಟಿರುವ ಆಸ್ತಿ, ಅವಳದು 1 ರೂಪಾಯಿ ಕೂಡ ಇಲ್ಲ. ನೀನು ಯಾವುದೇ ಆಸ್ತಿಯನ್ನು ಇನ್ನೊಬ್ಬರ ಹೆಸರಿಗೆ ಮಾಡುವ ಅಧಿಕಾರವನ್ನು ಕಳೆದುಕೊಂಡೆ. ಮದುವೆಯಾದ ಮೇಲೆ ನಿನ್ನ ಹೆಂಡತಿ ಮತ್ತು ಮಕ್ಕಳಿಗೆ ಎಲ್ಲ ಅಧಿಕಾರವಿರುತ್ತದೆ. ಇನ್ಯಾವುದೇ ಆಸ್ತಿ ಪತ್ರಗಳಿಗೆ ಸಹಿ ಮಾಡಬಾರದು. ನಿನ್ನೊಬ್ಬನ ಸಹಿ ಯಾವುದಕ್ಕೂ ಉಪಯೋಗವಿಲ್ಲ ಅಂತ ಹೇಳಿದರು. ಹಾಗೆ ಮಾಡಿಬಿಟ್ಟಿದ್ದಾರೆ ನನ್ನನ್ನು. ಇದೆಲ್ಲ ಅಮ್ಮನಿಂದ. ಆ ಸಂದರ್ಭದಲ್ಲಿ ಗಿರಿ ತುಂಬ ನನ್ನನ್ನು ಅವಾಯ್ಡ್ ಮಾಡಿದ. ನಾನು ಅವನನ್ನು ದೂರ ತಳ್ಳಿದೆ. ಇದು ತಾಯಿ ಮಗನ ನಡುವಿನ ಸಂಬಂಧ, ನೀನು ಬಂದು ಎಲ್ಲ ಹಾಳು ಮಾಡಬೇಡ ಅಂತ.
ಕೊನೆಗೆ ನಿಜವಾಗಲೂ ನನಗೆ ಅದರಿಂದ ಕೆಟ್ಟದಾಯಿತು. ಆ ಬಾರಿ ಅವನ ಹತ್ತಿರ ಕ್ಷಮೆ ಕೇಳಿದೆ. ಇನ್ನೆಂದೂ ಕೂಡ ನಮ್ಮಿಬ್ಬರ ಸಂಬಂಧದಲ್ಲಿ ಬಿರುಕು ಮೂಡಲು ನಾನು ಬಿಟ್ಟಿಲ್ಲ. ಪ್ರತಿ ಸಲವೂ ಅವನು ನನಗೆ ಏನೇ ಹೇಳಿದರೂ ಕೂಡ ಅದು ಸರಿಯೇ ಇರುತ್ತದೆ. ಅವನನ್ನು ಯಾವುದೇ ಕಾರಣಕ್ಕೂ ನಾನು ಕಳೆದುಕೊಳ್ಳಬಾರದು ಅಂತ ಅಪ್ಪ ಹೇಳುತ್ತಾರೆ. ನಿನ್ನ ಬದುಕಿನಲ್ಲಿ ಇರುವ ಒಂದು ಅದ್ಭುತವಾದ ಸಂಬಂಧ ಎಂದರೆ ಗಿರಿ. ನಾನು ಎಷ್ಟು ದಿನ ಇರುತ್ತೇನೋ ಇರುವುದಿಲ್ಲವೋ ಗೊತ್ತಿಲ್ಲ ನಿನ್ನ ಅಪ್ಪನಾಗಿ ನಿನ್ನ ಕೈ ಹಿಡಿದು ನಡೆಸಲು. ಆದರೆ ಗಿರಿಯನ್ನು ಜೀವನ ಪರ್ಯಂತ ನಿನ್ನ ಜೊತೆ ಇಟ್ಟುಕೋ. ನಿನ್ನ ಅಮ್ಮ ತಂಗಿ ಹೇಳುವ ಮಾತುಗಳನ್ನು ಕೇಳಬೇಡ. ಅವರುಗಳು ಆದಷ್ಟು ಸಂಬಂಧವನ್ನು ಹಾಳು ಮಾಡಲು ಯೋಚಿಸುತ್ತಾರೆ, ಪ್ರಯತ್ನಿಸುತ್ತಾರೆ. ಅಪ್ಪನ ಮಾತು ನಿಜವಾಗಲೂ ಕೂಡ ಸತ್ಯ. ಅಮ್ಮ ಮತ್ತು ತಂಗಿ ನಾನು ಯಾರಾದರ ಜೊತೆ ತುಂಬ ಕ್ಲೋಸ್ ಇದ್ದರೆ ಇಷ್ಟಪಡುವುದಿಲ್ಲ. ಅದನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಾರೆ. ಇವರುಗಳ ಹಿಂದೆ ಸುತ್ತಾಡಿಕೊಂಡು ಇರಬೇಕು. ಇವರು ಹೇಗೆ ಹೇಳುತ್ತಾರೆ ಹಾಗೆ ಕೇಳಿಕೊಂಡು. ಆದರೆ ಗಿರಿ ಅದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ. ಇತ್ತೀಚೆಗೆ ದಮಯಂತಿ ಕೂಡ ನನ್ನನ್ನು ತುಂಬ ಪ್ರೀತಿಸುತ್ತಾಳೆ. ನನ್ನನ್ನು ಇನ್ನೊಬ್ಬರ ಎದುರಿಗೆ ಕೆಳಗೆ ಬೀಳುವಂತೆ ಮಾಡುವುದಿಲ್ಲ. ತುಂಬ ಮೇಲೆ ಇಡುತ್ತಾಳೆ. ನನ್ನ ಮೇಲೆ ಅವಳಿಗೆ ಪ್ರೀತಿ ಶುರುವಾಗಿದೆ ಅಂತ ನನಗೂ ಅನಿಸುತ್ತಿದೆ. ಗಿರಿಯ ಜೊತೆ ಒಂದು ಅಣ್ಣನ ಅಪ್ಪನ ರೀತಿ ಸಂಬಂಧ ಇದ್ದರೆ ನನ್ನ ಸಂಪೂರ್ಣ ಪ್ರೀತಿ ಪ್ರಾಣ ಸರ್ವಸ್ವ ದಮಯಂತಿ. ಇವರಿಬ್ಬರ ಸಂಬಂಧ ಜೀವನ ಪರ್ಯಂತ ನನ್ನ ಬದುಕಿನಲ್ಲಿ ಇರಬೇಕು ಅಂತ ಆಸೆ. ಆದರೆ ವಿಧಿಲಿಖಿತ ಹೇಗಿದೆಯೋ ನನ್ನನ್ನು ತುಂಬ ಅಸಹಾಯಕನಾಗಿ ಮಾಡಿದೆ ಅಂತ ಅವನು ನಿರಂತರವಾಗಿ ಸ್ಮೋಕ್ ಮಾಡುತ್ತಲೇ ಇದ್ದಾನೆ. ಹಾಸಿಗೆ ಮೇಲೆ ದಮಯಂತಿ ಅದೇ ರೀತಿ ಮಲಗಿರುತ್ತಾಳೆ. ಅವಳಿಗೆ ಏನು ಮಾಡಬೇಕು ಅಂತ ತಿಳಿದಿರುವುದಿಲ್ಲ. ಗೋಡೆಯನ್ನು ನೋಡುತ್ತಾ ತನ್ನ ಬದುಕಿನಲ್ಲಿ ಆದ ಬದಲಾವಣೆಗಳನ್ನು ಮದುವೆಯ ದಿನದಿಂದಲೂ ಕೂಡ ನೆನಪಿಸಿಕೊಳ್ಳುತ್ತಿರುತ್ತಾಳೆ. ಮೊದಲ ಸಲ ವಿಕ್ರಮ್ನನ್ನು ನೋಡಿದ್ದು ನನ್ನ ಅಕ್ಕನಿಗೆ ತುಂಬ ಶ್ರೀಮಂತ, ನೋಡಲು ಸುಂದರವಾಗಿರುವ ಹುಡುಗ ಸಿಕ್ಕಿದ್ದಾನೆ ಅಂತ ಅವಳು ತುಂಬ ಅದೃಷ್ಟ ಮಾಡಿದ್ದಾಳೆ ಅಂತ ತಾನು ಪ್ರತಿಯೊಬ್ಬರ ಬಳಿ ಹೇಳುತ್ತಾ ಇದ್ದಿದ್ದು. ಅವಳಿಗಿಂತ ನಾನೇ ಖುಷಿಯಾಗಿದ್ದೆ. ನನ್ನ ಭಾವ ತುಂಬ ಒಳ್ಳೆಯವರು ಅಂತ ಅಕ್ಕನನ್ನು ತಲೆ ಮೇಲೆ ಇಟ್ಟುಕೊಂಡಿದ್ದಾರೆ. ಅವಳು ಹೇಳಿದ ಹಾಗೆ ಕೇಳುತ್ತಾರೆ. ವಿಕ್ರಮ್ ಕೂಡ ಅದೇ ರೀತಿ ಇದ್ದ. ಅಕ್ಕ ಏನು ಹೇಳಿದರೂ ಕೇಳಿದರೂ ತಂದುಕೊಡುತ್ತಿದ್ದ. ಅವಳು ಹೇಗೆ ಹೇಳಿದರೆ ಹಾಗೆ. ಆದರೆ ಒಂದು ಬಾರಿಯೂ ಅವಳಿಗೆ ತೊಂದರೆ ಮಾಡುತ್ತಿರಲಿಲ್ಲ ಮುತ್ತು ಕೊಡು ಅಂತ. ಏಕೆಂದರೆ ಅವಳಿಗೆ ಈಗಾಗಲೇ ಬಾಯ್ ಫ್ರೆಂಡ್ ಇದ್ದಿದ್ದರಿಂದ ವಿಕ್ರಮ್ನನ್ನು ಕೇವಲ ದುಬಾರಿಯಾದ ಸೀರೆ ಒಡವೆ ತಂದುಕೊಡಲು ಇಟ್ಟುಕೊಂಡಿದ್ದಳು. ಅವನು ಹತ್ತಿರ ಬಂದಷ್ಟು ಅವಳು ದೂರ ಹೋಗುತ್ತಿದ್ದಳು. ಈ ವಿಷಯ ನನಗೆ ಗೊತ್ತಿದ್ದರೂ ಕೂಡ ಅಕ್ಕನ ಬಳಿ ಒಂದೆರಡು ಬಾರಿ ಕೇಳಿದೆ. ನೀನು ನಿನ್ನ ಬಾಯ್ ಫ್ರೆಂಡನ್ನು ಬಿಟ್ಟು ಬಿಡಬಹುದು ಅಲ್ಲವೇ? ಭಾವ ತುಂಬ ಒಳ್ಳೆಯವರು, ಅವರ ಜೊತೆ ಚೆನ್ನಾಗಿರು, ಇಬ್ಬರ ಜೊತೆ ಸಂಬಂಧ ಚೆನ್ನಾಗಿ ಇರುವುದಿಲ್ಲ ಅಂತ. ಅದಕ್ಕೆ ಅವಳು ಕೋಪದಿಂದ ನನ್ನನ್ನು ನೋಡುತ್ತಿದ್ದಳು. ವಿಕ್ರಮ್ಗೆ ನಾನು ಕಾಣಿಸುತ್ತಿರಲಿಲ್ಲ. ಯಾವಾಗಲೂ ನಾನು ಅಡುಗೆ ಮನೆ ಅಥವಾ ರೂಮಿನಲ್ಲಿ ಇರುತ್ತಿದ್ದೆ. ನಾಚಿಕೆ ಆಗುತ್ತದೆ ಭಾವ ಅಲ್ಲವೇ? ನಂತರ ಮದುವೆ ಮಂಟಪದಿಂದ ಅಕ್ಕ ಕಾಣೆಯಾದಳು. ಚಿಕ್ಕಪ್ಪ ನೀನೇ ವಿಕ್ರಮ್ನನ್ನು ಮದುವೆ ಆಗಬೇಕು ಅಂತ ನನ್ನ ಕಾಲನ್ನು ಹಿಡಿದುಕೊಳ್ಳಲು ಬಂದರು. ನನಗೇನು ಗೊತ್ತು, ಚಿಕ್ಕಂದಿನಿಂದ ಅವರೇ ಸಾಕಿದ್ದು. ಅವರು ಹೇಳಿದ ಹಾಗೆ ಕೇಳಬೇಕು ಅಂತ ಮದುವೆಗೆ ಒಪ್ಪಿಕೊಂಡೆ. ಆದರೆ ಮೊದಲ ರಾತ್ರಿ ವಿಕ್ರಮ್ ತುಂಬ ಕಷ್ಟ ಕೊಟ್ಟ. ಆ ಸಮಯವನ್ನು ನೆನಪಿಸಿಕೊಳ್ಳಲು ಕೂಡ ಮನಸ್ಸಿಗೆ ತುಂಬ ದುಃಖವಾಗುತ್ತದೆ. ತುಂಬ ಕೆಟ್ಟ ದಿನಗಳು. ಕ್ರಮೇಣ ನನ್ನ ಒಳ್ಳೆಯತನಕ್ಕೆ ವಿಕ್ರಮ್ ತಲೆಬಾಗಲೇಬೇಕಿತ್ತು. ಈಗ ನನ್ನನ್ನು ತುಂಬ ಪ್ರೀತಿಸುತ್ತಾರೆ. ನನಗಿಂತ ಜಾಸ್ತಿ ಅವರಿಗೆ ನಿರಾಸೆ ಆಗಿರುವುದು. ನಮ್ಮಿಬ್ಬರ ಸಂಬಂಧ ಹಾಳಾಗಿರುವುದರಿಂದ ಅವರ ಕಣ್ಣುಗಳಲ್ಲಿ ಕಾಣುತ್ತಿದೆ. ಆದರೆ ಈಗ ನಾನು ಒಬ್ಬಳೇ ಇಲ್ಲ. ನನ್ನ ಹೊಟ್ಟೆಯಲ್ಲಿ ಪುಟ್ಟ ಮಗುವಿದೆ. ಅದನ್ನು ವಿಕ್ರಮ್ ಹೇಗೆ ಒಪ್ಪಿಕೊಳ್ಳುತ್ತಾನೆ? ತನ್ನ ರಕ್ತವಲ್ಲ. ಅದರ ಜೊತೆಗೆ ಮದುವೆಗಿಂತ ಮುಂಚೆ ತಾಯಿಯಾಗಿದ್ದವಳು, ಇನ್ನೊಬ್ಬನ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದವಳು ಅಂತ ಇಂದಲ್ಲದಿದ್ದರೂ ನಾಳೆ ತೊಂದರೆ ಆಗುತ್ತದೆ. ಅವರು ಮನಪೂರ್ವಕವಾಗಿ ನನ್ನನ್ನು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ.
ಇದನ್ನೆಲ್ಲ ನೆನೆಸಿಕೊಂಡು ಕಣ್ಣೀರು ಹಾಕುತ್ತಿದ್ದಳು. ಅಷ್ಟರಲ್ಲಿ ಅವಳ ಫೋನ್ಗೆ ಯಾವುದೋ ಕಾಲ್ ಬಂತು. ಆ ನಂಬರನ್ನು ನೋಡಿ ಸ್ವಲ್ಪ ಭಯಪಟ್ಟಳು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.